ಗೈಸ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ಸೊ ಇನ್ನೊಂದು ಇವಾಗ ಊಬರ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೋಬೇಕು. ಗೈಸ್ ನನ್ನ ಗಂಡ ಇಲ್ಲಿಂದಲೇ ಚಾಮುಂಡಿ ಬೆಟ್ಟ ತೋರಿಸ್ತು ನನ್ನ ಮಗಳಿಗೆ ಪಾಪ. ಗೈಸ್ ನಾವು ಬಂದಿರೋದು ಇದಕ್ಕೆ ನೋಡಿ ಅಡ್ರೆಸ್ ಫ್ರೆಂಡು ಕೇಳ್ತೀನಿ ಇದು ವಿಡಿಯೋ ಹಾಕ್ಬಿಡ್ತೀನಿ. ಹಿಂಗೆಲ್ಲ ಆಡಿದ್ರೆ ನೀನು ಬೈಯೋದೆಲ್ಲ ನೋಡ್ತಾ. ಸೊ ಬಾ ಮಗಳು ನಾನೇನು ಎತ್ಕೊಳ್ಳಲ್ಲ ಅಂತೀನ ಪಾಪ. ಸೊ ಅವ್ರು ಒಂದು ಹಾರ್ಟು ಹಿಂಗೆ ಶೋ ಮಾಡ್ತಾರಲ್ಲ ಅದು 50 ರೂಪೀಸ್ ಕೊಡಬೇಕು. ಒಂದು ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ಏನು ಅಂತ ಹೇಳಿದ್ರೆ ಇದನ್ನು ಕೂಡ ಪ್ರಮೋಷನ್ ವ್ಲಾಗೆ. ಸೊ ಊಬರ್ದು ಪ್ರಮೋಷನ್ ಇದೆ 2 ವೀಡಿಯೋ, ಹಾಗಾಗಿ ಇವತ್ತು ಒಂದು ವೀಡಿಯೋ ನಾಳೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ವೀಡಿಯೋಗೋಸ್ಕರನೇ ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇರೋದು. ಎಕ್ಸಿಬಿಷನ್ಗೆ ಮುಂಚೆಯಿಂದ ಹೋಗಬೇಕಿತ್ತು, ನನಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಕಾಣಿಸ್ತಾ ಇಲ್ಲ ಆ ಕಡೆ, ಯಾಕೋ ಇಲ್ಲಿ ಏನೋ ಗಲೀಜಾಗ್ಬಿಟ್ಟಿದ್ದಿಲ್ವಾ. ಸೊ ಎಲ್ಲ ರೆಡಿಯಾಗಿದ್ದೀವಿ, ಸಿಹಿ, ನಾನು, ಸಂಜು ಇವಾಗ ಹೋಗೋದೇನೆ. ಸೊ ಓಕೆ ಗೈಸ್ ಬನ್ನಿ ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀನಿ. ನನ್ನ ಮಗಳು ನೋಡಿ ಕನ್ನಡಕ ಹಾಕೊಂಡು ಮಲ್ಕೋದವಳೆ. ಸೊ ಸಿಟಿಗೆ ಹೋಗ್ತಿರೋದ್ರಿಂದ ಹೆಲ್ಮೆಟ್ ಹಾಕ್ಕೊಂಡು ಸಂಜುಗೊಂದು ಹೆಲ್ಮೆಟ್ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಕನ್ನಡಕ ಹಾಕೊಂಡು ನಿಂತವಳೆ, ರೆಡ್ ಕಾಣಿಸ್ತೈತಲ್ಲ ಅಂತ. ಎಸ್ ಗೈಸ್ ನಾವು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ತಾನೇ ಗೈಸ್. ಅದು ಏನಾಗಿತ್ತು ಅಂದರೆ ನನ್ನ ಮಗಳು ಚಚ್ಚಿ ಫೋನ್ ಹೊಡೆದೋಗ್ಬಿಟ್ಟಿದ್ಲು. ಫೋನ್ ಹೊಡೆದೋಗಿರೋದಕ್ಕೇ ಫುಲ್ಲು ವಿಡಿಯೋ ಕ್ಲಾರಿಟಿನೇ ಬರ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಕ್ಲಾರಿಟಿ ಬರ್ತೈತೆ ಅಂತ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ ವಿಡಿಯೋ ಕ್ಲಾರಿಟಿ ಇಲ್ಲ ಹೊಸ ಫೋನ್ ತೊಗೊಳ್ಳಿ ಅಂತ. ಸೊ ಅವ್ರಿಗೇನೂ ರಿಪ್ಲೈ ಕೊಡಲೇ ಇಲ್ಲ ನಾನು. ಯಾರು ಗೊತ್ತಾ ಸಂಜು, ಯಾರೋ ಚಂದನ ಅಂತೆ. ನಾನು ಯಾರೋ ಒಬ್ರು ಇದ್ರು ಅವರು ಅಂತ ಅನ್ಕೊಂಡು ಫುಲ್ಲು ಸಿಟ್ಟು ಬಂದ್ಬಿಡ್ತು ನನಗೆ. ಆಮೇಲೆ ಪಾಪ ಬೇರೆಯವ್ರು ಇರಬೇಕು ಅಂದ್ಬಿಟ್ಟು ರಿಪ್ಲೈ ಕೊಡೋದಕ್ಕೆ ಹೋಗಲಿಲ್ಲ, ಸುಮ್ಮನಾಗೋದು. ಹಾಂ, ಸೊ ನಾವು ಇಲ್ಲಿ ಆಟೋ ಬುಕ್ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ಸಿಟಿಯಿಂದ ನಾವು ಹೋಗೋ ಕಡೆಗೆ ತುಂಬ ಕಡಿಮೆ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿ ಅವ್ರು ತಗೋತಾರೋ ಊಬರ್ ಅವರು ತಗೊಳ್ಳಲ್ವ ಅಂತ ಹೇಳಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಆಟೋ ಬುಕ್ ಮಾಡೋಣ ಅಂತ ಹೇಳಿ. ಸೊ ಮಾಡಬೇಕು ಇವಾಗ. ನಾವು ವಿಡಿಯೋ ಎಲ್ಲಿ ಮಾಡೋದು, ಇಲ್ಲಿ. ಸೊ ಓಕೆ ಗೈಸ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ಸೊ ಇನ್ನೊಂದು ಇವಾಗ ಊಬರ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೋಬೇಕು. ಅದು ನಂದು ಸಂಜುದು ಇಬ್ಬರದೇ ಫೋನ್ ಇರೋದ್ರಿಂದ ಸೊ ಸಂಜು ನನ್ನ ಫೋನಲ್ಲಿ ವಿಡಿಯೋ ಮಾಡಬೇಕಲ್ಲ, ಹಾಗಾಗಿ ಸಂಜು ಫೋನಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ ಇವಾಗ. ಇವತ್ತು ಒಂದು ವಿಡಿಯೋ, ನಾಳೆ ಒಂದು ವಿಡಿಯೋ. ಸೊ ನಾಳೆನೂ ಕೂಡ ನಾವು ಬರಬೇಕು ಸಿಟಿಗೆ ಮತ್ತೆ ಒಂದು ವಿಡಿಯೋ ಮಾಡೋದಕ್ಕೆ. ನಾನಿಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಯಾವುದೋ ಗೊತ್ತಿಲ್ಲ ಇಲ್ಲೆಲ್ಲೋ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇಲ್ಲೇ ಇವಾಗ ಆಟೋನ ನಾವು ಆರ್ಡರ್ ಮಾಡಿದ್ರೆ ನಾವು ಹೋಗ್ಬೇಕಾದ ವೆಕೇಷನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲೂ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಬೇಕು ನಾನು. ಗೈಸ್ ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ. ಗೈಸ್ ಬಂದ್ವಿ, ನಾವು ಎಲ್ಲ ಕ್ಲಿಪ್ಪಿಂಗು ಮುಗಿಸಿದ್ವಿ. ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟು ಅಲ್ಲೇ ನಿಲ್ಲಿಸಿ ಪಾಪ ಡ್ರೈವರ್ನ ರಿಕ್ವೆಸ್ಟ್ ಮಾಡಿಕೊಂಡು ಪಾಪ ಅವನೇ ಕಾಂಪ್ರಮೈಸ್ ಆಗಿಬಿಟ್ಟು ಕ್ಲಿಪ್ಪಿಂಗ್ ತಗೊಂಡ್ವಿ. ಸೊ ಇವಾಗ ಹೋಗ್ತಾ ಇದ್ವಿ ಕ್ಲಿಪ್ಪಿಂಗ್ ತಗೊಂಡು. ಅರಮನೆ ಹತ್ರನೇ ಇದ್ದೀನಿ. ನಾವು ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಕ್ರಾಸ್ ಮಾಡೋಕ್ಕಾಗುತ್ತಾ, ಆಗಲ್ಲ ನೋಡಿ ಎಷ್ಟೊಂದು ವೆಹಿಕಲ್ಸು. ಅದಕ್ಕೆ ನಾವು ಅಲ್ಲಿ ಸ್ಟ್ರೈಟ್ ಹೋಗಿ ಅಲ್ಲಿ ಸರ್ಕಲಲ್ಲಿ ಕ್ರಾಸ್ ಮಾಡಬೇಕು. ಬಟ್ ಸಂಜು ಇಲ್ಲಿ ಕ್ರಾಸ್ ಮಾಡೋಣ ಅಂತ ಕರ್ಕೊಬಂದವನೆ. ಇಲ್ಲಂತೂ ಎವ್ವಿ ವೆಹಿಕಲ್ಸು ನೋಡ್ತಾ ಇರ್ಬೋದು ನೀವು ನೋಡಿ. ಹಾಡು ಹೇಳ್ತವನೆ, ಡೂಡಿ ಡಮ್ ಹಾಡು ಹೇಳ್ತವನೆ. ರಶಲ್ಲಿ ಹೆಂಗಪ್ಪ ನಾವು ಕ್ರಾಸ್ ಮಾಡೋದು ಗೈಸ್. ಇವಾಗ ನನ್ನ ಫೋನ್ ಕ್ಲಾರಿಟಿ ಇವಾಗ ಬಂತು, ಅದು ಕಿತ್ತಾಕೋದ್ಮೇಲೆ. ಅದಕ್ಕೆ ಏನಾದರೂ ಇವಾಗ ಹಾಕ್ಸ್ದೆ ಹೋದರೆ ನನ್ನ ಮಗಳು ಡಿಸ್ಪ್ಲೇನೂ ಹೊಡೆದಾಕ್ಬಿಡ್ತಾಳೆ. ಇವಾಗ ತಾನೇ ಹಾಕ್ಸಿದೆ ಟೆಂಪರ್ನ, ಅದನ್ನು ಎಲ್ಲ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿದ್ಲು. ಈಗ ಇದೂ ಹಂಗೆ ಮಾಡ್ತಾಳೆ.
ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು ಗೈಸ್. ಹೊರಡ್ತೀವಿ, ಈಗ ಟೈಮ್ ಆಗಿಬಿಡುತ್ತೆ ಗೈಸ್. ಹಂಗೂ ಹಿಂಗೂ ಫೈನಲಿ ರೋಡ್ನ ಕ್ರಾಸ್ ಮಾಡಿಬಿಟ್ವಿ ನಾವು. ಯಪ್ಪ ಎವ್ವಿ ಸ್ಪೀಡಲ್ಲಿ ಹೋಯ್ತಾ ಇರ್ತದೆ ಬಸ್ ಆಗಿರ್ಬೋದು, ವೆಹಿಕಲ್ ಯಾವುದೇ ಆಗಿದ್ರು ಅಷ್ಟೇ ಸಕ್ಕ ಸ್ಪೀಡಲ್ಲಿ ಹೋಯ್ತಾ ಇರ್ತದೆ. ನೀವಂತೂ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಅದೇ ನೋಡ್ಕೊಂಡು ಕ್ರಾಸ್ ಮಾಡಿದ್ವಿ, ಯಾರು ಬರ್ದೇದಾಗ. ಸೊ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ವೆಯ್ಟ್, ಇಲ್ಲಿಗೆ ನಾವೀಗ ಬಂದಿರೋದು. ಹೌದಾ? ಹೋದ್ಸಲ ಪ್ರೆಗ್ನೆಂಟ್ ಆಗಿದಾಗ ಬಂದಿದ್ದಾಗ ಗೈಸ್ ಇಲ್ಲಿಗೆ ನಾನು. ಹಾಂ, ಇವಾಗ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ. ನನ್ನ ಗಂಡ ಇಲ್ಲಿಂದಲೇ ಚಾಮುಂಡಿ ಬೆಟ್ಟ ತೋರಿಸ್ತವ್ ನನ್ನ ಮಗಳಿಗೆ. ಪಾಪ ನನಗೂ ಹಂಗೆ ಮಾಡ್ತಿದ್ದ, ನನ್ನ ಮಗಳಿಗೂ ಹಂಗೆ ಮಾಡ್ತಾವನೆ. ತರ್ಬೋದಾಗಿತ್ತು, ಅದೊಂದು ಪ್ರಮೋಷನ್ಗೋಸ್ಕರ ನಾವು ಗಾಡಿನ ಅಲ್ಲಿ ಬಿಟ್ಬಿಟ್ಟು ಬಂದೋ ಗೈಸ್. ನಾವು ಹಂಗೆ ಮಾಡ್ಬೋದಿತ್ತು, ನಾನು ಅದನ್ನೇ ಪ್ಲ್ಯಾನ್ ಹಾಕೊಂಡಿದ್ದು. ಬರೀ ನನಗೆ ಹಂಗೆ ಕ್ಲಿಪ್ಪಿಂಗ್ ತೊಗೊಳ್ಬಿಟ್ಟು ನೀನು ಹೋಗಿದ್ದಿದ್ರೆ ನನ್ನ ಮಗ ಕರ್ಕ ಬರುವೆ, ಸರಿ ಹೋಯ್ತಿತ್ತು. ಕ್ಲೋಸಿಂಗ ಏನು ಎತ್ತ ಬರೋದು ಬಂದ್ಬಿಟ್ಟು ಗೈಸ್. ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗೈತೆ. ಮೋಸ್ಟ್ಲಿ ಫ್ರಂಟಲ್ಲಿ ಎಂಟ್ರಿ ಅನಿಸುತ್ತೆ. ಎಲ್ಲ ಹಿಂಗೆ ಹೋಯ್ತವ್ರೆ ಗೈಸ್. ಎಲ್ಲ ಬರೀ ಎಡ್ಬಿಡಂಗೆ ಥರ ತಡ್ರಸ್ ಹಾಡ್ಕೊಂಡು ಹೋಗೋದೇ ಆಯಿತು ನಮ್ಮ ಕತೆ. ನೋಡಿ, ಗಾಡಿ ಹಚ್ಕಡಕ್ಕೆ ತರ್ಬೋದಿತ್ತು. ನಾನು ಒಬ್ಳೆ ಹೆಂಗೋ ಪ್ರಮೋಷನ್ ಮಾಡ್ಕೊಂಡು ಆಟೋದಲ್ಲಿ ಬರ್ತಿದ್ದೆ. ಅದು ಎಡ್ಬಿಡಂಗೆ ಥರ ಆಯಿತು. ಈಗ ಮತ್ತೆ ಇತ್ತಿಂದ ನಾವು ಆಟೋದಲ್ಲೇ ಹೋಗ್ಬೇಕು. ಗಾಡಿ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ಇವಾಗ ಏನಾದರೂ ಅದು ಓಪನ್ ಆಗಿಲ್ಲ ಅಂದರೆ ಸಕ್ಕತ್ತಾಗಿರ್ತದೆ. ಗೈಸ್, ನಾವು ಬಂದಿರೋದು ಇದಕ್ಕೆ ನೋಡಿ, ಅಡ್ರೆಸ್. ಬಟ್ ಓಪನ್ ಇಲ್ಲ ಅಂತೆ, 7 ಗಂಟೆಗಂತೆ ಓಪನು. ಇಲ್ಲೆಲ್ಲ ಜನ ಓಡಾಡ್ತವ್ರೆ. ಇಲ್ಲೋ ಒಬ್ಬೊಬ್ರವ್ರೆ ನೋಡಿದ್ರೆ ಓಪನ್ ಇಲ್ಲ ಅಂತವ್ರೆ. ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಪಾಪಗೂ ತಿನ್ನಿಸ್ದೆ ಕರ್ಕೊಬಂದ ನಾವು. ಎಲ್ಲ ಎಡ್ಬಿಡಂಗೆ ಕೆಲಸ ಆಯಿತು. ಓಪನ್ ಇದೆಯೋ ಓಪನ್ ಇಲ್ವೋ ಅಂತ ಅಲ್ಲೋಗ್ಬಿಟ್ಟು ವಾಚ್ಮನ್ನ ಕೇಳ್ಕೊಬರ್ತೀನಿ ಇವಾಗ. ಆದರೂ ಸುಮ್ಮನೆ ನಮ್ಮ ಕೆಲಸ ಎಲ್ಲ ವೇಸ್ಟ್ ಆಯಿತು. ಗೈಸ್ 3 ಗಂಟೆಯಿಂದ ಹಾಕೋರಂತೆ, ಗೊತ್ತಿಲ್ಲ ಎಷ್ಟೊತ್ತಿಗೆ ಅಂತ. ಎಲ್ಲ ಎರಡು ಬಿಡಂಗಿ ಕೆಲಸ ಆಯಿತು. ಹಾಕೋರೆ ನೋಡಿ, 3 ಗಂಟೆಯಿಂದ 9:30ವರೆಗೂ. ಸೊ ಇವಾಗ ಏನು ಮಾಡ್ತಾರೆ ನಮ್ಮ ಹಸ್ಬೆಂಡು ಕೇಳ್ತೀನಿ. ಇದು ವಿಡಿಯೋ ಹಾಕ್ಬಿಡ್ತೀನಿ. ಹಿಂಗೆಲ್ಲ ಆಡಿದ್ರೆ ನೀನು ಬೈಯೋದೆಲ್ಲ ನೋಡ್ತಾ ನೋಡು. ಅವಳು ನನ್ನ ಮಗಳನ್ನು ಕೈ ಅಂತವಳೆ. ಏನು ಮಮ್ಮಗೆ ಕೈಸ್ 3 ಗಂಟೆಗೆ ಓಪನ್ ಅಂತೆ. 3 ಗಂಟೆವರೆಗೂ ಏನು ಮಾಡೋದು? ಆ್ಯಕ್ಚುಲಿ ನಮ್ದು ಏನೋ ಒಂದು ಕೆಲಸ ಇತ್ತು. ಆ ಕೆಲಸದ ಮೇಲೆ ನಾವು ಬಂದಿದ್ದು. ಅಂದರೆ ಪ್ರಮೋಷನ್ ಅಲ್ಲ, ಬೇರೆ ಒಂದು ಕೆಲಸ ಇತ್ತು. ಅದಕ್ಕೆ ಬಂದೋ. ಅದು ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಇವಾಗ ನಾವು ಸುತ್ತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿ ಪ್ರಮೋಷನ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ಹೇಳ್ಬೇಕಂದ್ರೆ ಪ್ರಮೋಷನ್ಗೆ 2 ದಿನ ಟೈಮ್ ಇರೋದು. 15ಕ್ಕೆ ಅಷ್ಟೊತ್ತಿಗೆ ಹಾಕ್ಬಿಡ್ಬೇಕು ನಾನು. ಸೊ ಬಾ ಮಗಳು, ನಾನೇನು ಎತ್ಕೊಳ್ಳಲ್ಲ ಅಂತೀನ ಪಾಪ. ನೋಡಿ, ನನ್ನ ಮಗಳು ನಿಶತ್ ಗಂಟೆ ಎತ್ಕೊಂಡಿದ್ದ ನನ್ನ ಗಂಡ. ಹೊಟ್ಟೆ ಉರ್ದೊಯ್ದವಳು ಅವನಿಗೆ ವೀಡಿಯೋಸ್ ಮಾಡ್ತಾವಳೆ ಅಂದ್ಬಿಟ್ಟು ಕೊಟ್ಬಿಟ್ಟ. ನೋಡಿಲ್ಲ, ಟೈಮು 2:55. ನಾನೆಲ್ಲೋ ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಇನ್ನೂ 1 ಅವರ್ 2 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನೋಡಿದ್ರೆ ಇದೇನು ಓಪನ್ ಆಯ್ತದೆ. ಅನ್ಯಾವಾಗ ಬೈತಿದ್ದಲ್ಲ ನನಗೆ ನೀನು. ಮಾತಾಡು. ಅನ್ಯಾವಾಗ ಸಿಕ್ಕಿದ ಗ್ಯಾಪಲ್ಲಿ ಬೈದ್ಬಿಡ್ತಿದ್ದ ನನಗೆ. ಸದ್ಯ ಟೈಮು ಆಯಿತು 3 ಗಂಟೆ. ಎಸ್ ನೋಡಿ, ನನ್ನ ಮಗಳು ನಾನು ಸೇಮ್ ಅಲ್ವಾ? ಸೇಮ್ ಕಲರ್ ಮಾತ್ರ ನಂತರ ಇವಳು ಫೇಸ್ ಎಲ್ಲ ಅವ್ರ ಅಪ್ಪನ ಥರ ಅಲ್ವೇನೆ? ಇಪ್ಪ ಜುಟ್ಟು ಹಿಡಿತಾವಳೆ ಗೈಸ್. ಅಲ್ಲಿ ಜಸ್ಟ್ 3 ಗಂಟೆ ಅಂತ ಹಾಕಿದ್ದಾರೆ. ಯಾರು ಅದನ್ನು ನಂಬೇಡಿ, ಅದು ಅವಾಗ್ಲದಂತೆ. ಸೊ ಇವಾಗ 4:15 ಓಪನ್ನು. ಎಂಟ್ರಿ ಫೀಸ್ ಬಂದು 50 ರೂಪೀಸ್. ಆ್ಯಂಡ್ ಅದೇನು ಅವ್ರನ್ನ ನೋಡೋಕ್ಕೆ 50 ರೂಪೀಸ್ ಅಂತೆ.
ಸೊ ಅವರು ಒಂದು ಹಾರ್ಟು ಹಿಂಗೆ ಶೋ ಮಾಡ್ತಾರಲ್ಲ ಅದು 50 ರುಪೀಸ್ ಹಾರ್ಟ್ ಪ್ರೈಸ್ ಬಂದು 50 ರುಪೀಸ್. ಸೊ ಇವಾಗ 4:15 ಅಂದರೆ ಇನ್ನೂ ನಮ್ಗೆ 1.5 ಅವರ್ ಟೈಮು. ಈಗ ಏನು ಮಾಡೋದು ಗೊತ್ತಿಲ್ಲ. ಹಿಂಗೆ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಸ್ವಲ್ಪ ಹೊತ್ತು ಲೇಟಾಗೇ ಬರುವೆ. ಎಲ್ಲ ಆಗಿದ್ದು ನನ್ನ ಗಂಡನಿಂದ. ಇವಾಗ 1.5 ಅವರ್ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಇಲ್ಲೇ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ನಾನು ಗೋಲ್ಕೊಪ್ಪ ತಿನ್ಕೊಂಡು ಸಿಹಿಗೂ ಹಂಗೆ ಹಣ್ಣೇನಾದರೂ ತಿನ್ನಿಸ್ಕೊಂಡು ಬರೋಣ ಅಂತ. ಅಷ್ಟೊತ್ತಿಗೆ 1.5 ಅವರ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ನಾವು ಸಿಹಿಗೆ ಏನಾದರೂ ತಿನ್ನಿಸೋಣ ಅಂತ ಹೇಳಿ ಹೋದ್ವಿ ಆರ್ಗೇಟ್ ಹತ್ರ. ಸೊ ಸಿಹಿಗೆ ಸೆರ್ಲಾಕೆಲ್ಲ ತೊಗೊಬಂದಿದ್ದೆ, ತಿನ್ನಿಸ್ದೆ. ಆಮೇಲೆ ಸಿಕ್ಕಾಪಟ್ಟೆ ಮಳೆ ಬಂತು. ನೋಡ್ತಾ ಇರ್ಬೋದು ನೀವು. ನಾನು ಆರ್ಗೇಟ್ ಬಸ್ ಸ್ಟಾಪ್ ಹತ್ರನೇ ವೆಯ್ಟ್ ಮಾಡ್ತಾಯಿದ್ದೆ. ಸಂಜು ರೈಲ್ವೆ ಸ್ಟೇಷನ್ಗೆ ಹೋಗಿ ಗಾಡಿ ತರ್ತೀನಿ ಅಂತ ಹೇಳಿ ಹೋದರು. ಸೊ ಗಾಡಿನ ತೊಗೊಬಂದರು. ಆಮೇಲೆ ನಾವು ಅಲ್ಲಿಗೆ ಹೋಗಿ ಗಾಡಿನ ಪಾರ್ಕಿಂಗ್ ಮಾಡಿ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ನಾವು. ನಾನು ಹಾಗೆ ಹೇರೆಲ್ಲ ಕ್ಲೀನಾಗಿ ಸರಿ ಮಾಡಿಕೊಂಡೆ, ಯಾಕಂದರೆ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೋಬೇಕಲ್ಲ. ಹಾಗಾಗಿ ಕ್ಲೀನಾಗಿ ಹೇರ್ನ ಕೂಮ್ ಮಾಡಿಕೊಂಡು ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದೀವಿ. ಹೋಗಿ ಟಿಕೆಟ್ನ ತೊಗೊಂಡ್ವಿ. 50 ರುಪೀಸು 100 ಏನೋ. ಸೊ ತೊಗೊಂಡು ನಾವು ಒಳಗೆ ಹೋದ್ವಿ. ಇನ್ನೂ ಅಂಗಡಿಗಳು ಸುಮಾರು ಓಪನ್ ಆಗಬೇಕಾಗಿತ್ತು, ಯಾಕಂದರೆ ಲೈಟಿಂಗ್ಸ್ ಚೆನ್ನಾಗಿರಲಿಲ್ಲ. ಕೆಲವೊಂದೊಂದು ಅಂಗಡಿ ಅಷ್ಟೇ ಓಪನ್ ಇದ್ದಿದ್ದು. ಆ್ಯಂಡ್ ಜನನೂ ಕೂಡ ಜಾಸ್ತಿ ಇರಲಿಲ್ಲ. ಹೇಳಬೇಕಂದ್ರೆ ವೀಕೆಂಡು ಎವ್ರಿ ರಶ್ ಆಗ್ತಾರೆ. ನಾವು ಅಷ್ಟೊತ್ತಿಗೆ ಮೇ ಬಿ ಮುಗಿಸ್ಕೊಂಡು ಹೊರಡ್ತೀವೇನೋ, ಆಮೇಲೆ ರಶ್ ಆಗ್ಬೋದು ಅನಿಸುತ್ತೆ. ಒಂದಷ್ಟು ಐಟಮ್ಸ್ನ ನೋಡಿದೆ ನಾನು ಹೋದ್ಸಲ ಹೋಗಿದ್ದಾಗ ಏನೇನು ಹಾಕಿದ್ರು ಅದೇನೇನೆ. ಸೊ ನಾನು ಯಾವುದನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ. ಜಸ್ಟು ವಿಡಿಯೋಗೆ ಅಂತ ಹೋಗಿದ್ರಿಂದ ನಾನು ವಿಡಿಯೋ ಮಾಡಿಕೊಂಡು ಒಂದಷ್ಟನ್ನ ನೋಡಿಕೊಂಡು ವಾಪಸ್ ಹೊರಟ್ವಿ. ಬಟ್ ಈ ಅಂಗಡಿಗೆ ಮಾತ್ರ ಹೋಗಬೇಕಿತ್ತು, ಅದು ಓಪನ್ ಆಗಿರಲಿಲ್ಲ. ಓಪನ್ ಆಗಿದೆ ಖಂಡಿತ ಅಲ್ಲಿ ತಗೋತಿದ್ದೆ ನಾನು ಮನೆಗೆ ಬೇಕಾಗಿರೋ ಐಟಮ್ಸ್ಗಳು. ಇನ್ನೆಲ್ಲ ಆಲ್ಮೋಸ್ಟ್ ತಿನ್ನೋ ಐಟಮ್ಸ್ಗಳಿತ್ತು, ಮತ್ತು ಬೆಡ್ ಸ್ಪ್ರೆಡ್ ಅದು ಇದು ಎಲ್ಲ ಇತ್ತು. ಸೊ ಬೆಡ್ ಸ್ಪ್ರೆಡ್ ಎಲ್ಲ ನಮ್ಮ ಮನೇಲಿದೆ, ಹಾಗಾಗಿ ನಾನು ಅದನ್ನೇನೂ ಕೂಡ ತಗೊಳ್ಳಿಲ್ಲ. ಆಮೇಲೆ ನಾವು ಉಪ್ಪಿನಕಾಯಿನ ನೋಡೋಣ ಅಂತ ಹೇಳಿ ಬಂದ್ವಿ. ಅವ್ರು ಪ್ರತಿಯೊಂದೂ ಸ್ಯಾಂಪಲ್ ತಿನ್ನಿ ಅಂತ ಕೊಡ್ತಾಯಿದ್ರು. ನಾನು ಅಷ್ಟೇನು ತಿನ್ನಲಿಲ್ಲ. ಯಾವುದು ನಾವು ನೋಡೇ ಇಲ್ಲ, ತಿಂದೇ ಇಲ್ಲ, ಅದನ್ನು ಮಾತ್ರ ತಿಂದೆ. ನಾವಲ್ಲಿ ಸ್ವೀಟು ಮತ್ತು ಖಾರ ಎರಡನ್ನೂ ಕೂಡ ತೊಗೊಂಡು ನಾವು ನೆಕ್ಸ್ಟು ಬಂದಿದ್ದೆ ಮರ್ಮೇಡ್ನ ನೋಡೋದಕ್ಕೆ. ಇಲ್ಲಂತೂ ಸೂಪರ್ವಾಗಿತ್ತು ಎಕ್ಸ್ಪೀರಿಯೆನ್ಸು. ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಇವಾಗ ವೀಡಿಯೋಸಲ್ಲಿ ಟ್ರೆಂಡಿಂಗ್ ಇರೋದ್ರಿಂದ ನಾನು ಆವಾಗಲೇ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಹೋಗೋದಕ್ಕಾಗಿರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಲ್ಲಿಗೆ ಹೋಗಿ. ಎಷ್ಟು ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾ. ಹಾಯ್ ಅಂದ್ಕೊಂಡು ಹಾರ್ಟ್ ಎಲ್ಲ ತೋರಿಸ್ಕೊಂಡು ಒಂಥರ ಸೂಪರ್ಬಾಗಿತ್ತು. ಸೊ ನೋಡೋರಿಗೆ ಅದು ಒಂಥರ ಖುಷಿ ಅನಿಸಿದ್ರೆ, ಬಟ್ ಅಲ್ಲಿ ಇರ್ತಾರಲ್ಲ ಅವರಿಗೆ ಪಾಪ. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು ಕಡೆ ಅವರು ಮೇಲೆ ಹೋಗಿ ಉಸಿರನ್ನ ತಗೋತಾಯಿದ್ರು, ಅಂದರೆ ಉಸಿರು ಬಿಟ್ಟು ಗಾಳಿನೆಲ್ಲ. ಆವಾಗ ಅನ್ಕೋತಾ ಇದ್ದೆ, ನೋಡಿ ಎಷ್ಟು ಕಷ್ಟ ಇದೆ ಜೀವನ ಸಾಗೋಕ್ಕೆ, ಎಷ್ಟು ಕಷ್ಟಪಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿ ಜನ ಬಂದಾಗ ಮಾತ್ರ ಕೆಳಗಡೆ ಬಂದು ಆಮೇಲೆ ಮೇಲೆ ಹೋಗಿ ಉಸಿರು ತೊಗೋತಾ ಇರ್ತಾರೆ. ಆ್ಯಂಡ್ ಅವ್ರು 3 ಜನ ಇದ್ದಾರೆ ಅಲ್ಲಿ. ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ನಿಂತಿದ್ರು. ನಾನು ಅದನ್ನೇ ವಿಡಿಯೋ ಮಾಡಿಕೊಂಡೆ. ಸೊ ವಿಡಿಯೋ ಮಾಡಿಕೊಂಡು ಈಗ ನಾನು ಸೆಕೆಂಡ್ ಒನ್ನಿಗೆ ಬಂದೆ. ಇವರು ಆ ಕಡೆ ಇದ್ದರು. ಸೊ 2 ಕಡೆನೂ ಕೂಡ ಜನ ಇರೋದ್ರಿಂದ ಇವ್ರು 2 ಕಡೆನೂ ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ನಾನು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಈಚೆ ಬಂದ್ವಿ. ನಾವೇನೂ ಕೂಡ ಆಟ ಆಡಲಿಲ್ಲ. ಆಮೇಲೆ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಫ್ರೂಟ್ಸ್ ಬೇಕಿತ್ತು ನಮಗೆ, ಹಾಗಾಗಿ ಸಿಹಿಗೂ ಕೂಡ ಬೇಕಿತ್ತು. ನಾನು ಒಂದು ಪೈನಾಪಲ್ ತೊಗೊಂಡೆ. ಸಂಜು ಬಂದು ಪಪಾಯ ಮತ್ತು ವಾಟರ್ ಮೆಲನ್ ಮಿಕ್ಸಲ್ಲಿರೋದನ್ನು ತೊಗೊಂಡ್ರು. ಸೊ ಆಮೇಲೆ ನಾವು ಸಿಹಿಗೆ ತಿನ್ನಿಸ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೋಬೋಟ್ ಡ್ಯಾನ್ಸ್ ಕೂಡ ಇತ್ತು, ಅದನ್ನೇನು ನಾನು ನೋಡಲಿಲ್ಲ. ಅಲ್ಲಿ ಸಿಹಿ ಆಡೋದು ಏನೂ ಇರಲಿಲ್ಲ. ಈಚೆ ಬಂದಮೇಲೆ ಈಚೆ ಮಕ್ಕಳನ್ನ ಕಾರಲ್ಲಿ ಕುಣಿಸ್ತಾರಲ್ಲ, ಅದನ್ನು ಆಡಿಸೋಣ ಅಂತ ಹೇಳಿಬಿಟ್ಟು ಕುಣಿಸ್ದೆ. ಬಟ್ ನನ್ನ ಮಗಳು ಕೂತ್ಕೊಳ್ಳೇ ಇಲ್ಲ, ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಆದ್ರೂ ಕೂಡ ಕೂರಿಸಿದ್ನಲ್ಲ ಹಂಗೆ ವಿಡಿಯೋ ಫೋಟೋ ತಗೊಂಡೆ. ಅವರು ಕಾಸೇ ಇಸ್ಕೊಳ್ಳಿಲ್ಲ ನಂತರ, ಯಾಕಂದರೆ ಅದು ಜಸ್ಟ್ ಹಿಂಗೆ ಮೂವ್ ಮಾಡಿದ್ರು ಅಷ್ಟೇ. ಮೂವ್ ಮಾಡಿದ ತಕ್ಷಣ ಅವ್ರು ಸಿಕ್ಕಾಪಟ್ಟೆ ಹತ್ಬಿಟ್ಲು. ಆಮೇಲೆ ಸರಿ ಅಂತ ಹೇಳಿ ಹೊರಟ್ವಿ ನಾವು. ಗೈಸ್ ಎಷ್ಟು ಇದು ಅಂದರೆ ಇಲ್ಲಿ ವ್ಯಾಪಾರ ಮಾಡೋರೆಲ್ಲ ಫುಲ್ಲು ಜಾಸ್ತಿ ಮಾಡಿಬಿಟ್ಟವ್ರೆ ಪ್ರೈಸು. ಗೋಲ್ಗುಪ್ಪ 30 ರುಪೀಸ್ ಇದ್ದಿದ್ದು 40 ರುಪೀಸ್ ಮಾಡೋರೆ. ಜೋಳನೂ ಅಷ್ಟೇ 30 ಇದ್ದಿದ್ದು 40. ಎಲ್ಲ ಆಲ್ಮೋಸ್ಟು 40 ಮೇಲೆ, 40, 50ನೇ ಎಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ. ಎಸ್ ಗೈಸ್ ಇವಾಗ ಮನೆಗೆ ಬಂದವು. ಟೈಮ್ ಎಷ್ಟು ಸಂಜು? 8:15. ನಾವು ಹೋಗಿದ್ದು ಒಂದು 11 ಗಂಟೆ ಹಂಗೇನೋ ಅನಿಸುತ್ತೆ. ಒಂದು 11 ಆಗಿತ್ತು ನಾವು ಹೋದಾಗ. ಇವಾಗ ನೋಡಿದ್ರೆ 8:15. ಸೊ ಇವಾಗ ಅಡುಗೆ ಮಾಡಬೇಕು. ಸೊ ಏನು ಅಡುಗೆ ಮಾಡಬೇಕು ಅಂತ ಹೇಳಿ ಇನ್ನೂ ಡಿಸೈಡ್ ಮಾಡಿಲ್ಲ. ಇವಾಗ ಡಿಸೈಡ್ ಮಾಡಿ ಅಡುಗೆ ಮಾಡೋದೆ. ಸೊ ಏನೇನು ಅಡುಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ನಾನಿವಾಗ ಅಡುಗೆನ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಆ್ಯಂಡ್ ಚಿಕನ್ ಬಿರಿಯಾನಿ ಕೂಡ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ಕಟ್ ಮಾಡಿದೆ. ಆ್ಯಂಡ್ ಈ ಈರುಳ್ಳಿ ಬಂದು ಸಾಂಬಾರಿಗೆ, ಹಾಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ.
ಆ್ಯಂಡ್ ನೆಕ್ಸ್ಟು ನಾನು ಚಿಕನ್ನ ಭಾಗ ಮಾಡಿಟ್ಕೊಂಡಿದ್ದೀನಿ 3. ಇದು ಬಂದು ಸಾಂಬಾರ್ಗೆ, ಆ್ಯಂಡ್ ಇದು ಪೆಪ್ಪರ್ ಡ್ರೈಗೆ, ಇದು ಬಂದು ಬಿರಿಯಾನಿಗೆ. ಸೊ 1 kg ಚಿಕನಲ್ಲೇ 3 ಥರ ಮಾಡ್ತಾ ಇರೋದು. ಸುಮ್ಮನೆ ಒಂದೇ ಥರ ಮಾಡಿದ್ರೆ ತಿನ್ನಲಿಕ್ಕೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿ 3 ಥರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಿರಿಯಾನಿ ಆಯಿತು, ಆ್ಯಂಡ್ ಇಲ್ಲಿ ಸಾಂಬಾರು ಕೂಡ ರೆಡಿ ಇದೆ, ಆ್ಯಂಡ್ ಇಲ್ಲಿ ಪೆಪ್ಪರ್ ಫ್ರೈ ಕೂಡ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಸಂಜೆ ಕೇಳ್ಬಿಟ್ಟು ಪೆಪ್ಪರ್ ಹಾಕಿದ್ರೆ ಮುಗೀತು. ಇದು ಸ್ವಲ್ಪ ಪೆಂಡಿಂಗ್ ಇದೆ, ಅಂದರೆ ಇನ್ನೂ ಚಿಕನ್ ಬೇಯಬೇಕಾ ಏನು ಅಂತ ಸಂಜು ಬಂದು ನೋಡಬೇಕು ಇದನ್ನು ಕ್ಲೀನಾಗಿ. ಸ್ವಲ್ಪ ಏನಾದರೂ ನೀರು ಹಾಕಿ ಮಿಕ್ಸ್ ಮಾಡಬೇಕಾ ಅಂತ ಹೇಳಿ. ನನಗೆ ಚಿಕನ್ ಬೇಯೋದು ಅಷ್ಟು ಗೊತ್ತಾಗೋದಿಲ್ಲ, ಹಾಗಾಗಿ ಸಂಜು ಬಂದು ನೋಡ್ತಾರೆ ಇವಾಗ. ಆ್ಯಂಡ್ ಬಿರಿಯಾನಿ ಹೇಗಿದೆ ಅಂತ ಹೇಳಿ ಓಪನ್ ಮಾಡ್ತೀನಿ, ಬನ್ನಿ ನೋಡೋಣ ಹೇಗಾಗಿದೆ ಅಂತ ಹೇಳಿ. ಬಿರಿಯಾನಿ ಆಗಿರ್ಬೋದು, ಪೆಪ್ಪರ್ ಡ್ರೈ ಪ್ರತಿಯೊಂದು ಇವತ್ತು ನಾನೇ ಮಾಡಿದ್ದು. ಅದಕ್ಕೆ ಗ್ರೀನ್ ಕಲರ್ ಬಿರಿಯಾನಿ, ಸಂಜು ಮಾಡಿದ್ರೆ ಅವ್ರದ್ದು ರೆಡ್ ಕಲರ್ ಬಿರಿಯಾನಿ ಮಾಡೋದು. ಸೊ ಘಮ್ ಅಂತ ಏನೋ ಸ್ಮೆಲ್ ಬರ್ತಾಯಿದೆ, ಬಟ್ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ನೋಡಬೇಕು. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದೇನೆ. ನೋಡೋದಕ್ಕೆ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ, ಹಂಗೆ ಟೇಸ್ಟ್ ಕೂಡ ಚೆನ್ನಾಗಿದ್ರೆ ಸಾಕು. ನನ್ನ ಮಗಳು ನೋಡಿ ಹೆಂಗೆ ಬಸ್ ಬಿಡ್ತಾ ಇದ್ದಾರೆ. ಸೊ ಓಕೆ ಗಾಯ್ಸ್, ಇದನ್ನು ತಿನ್ಕೊಂಡು ಮಲ್ಕೊಳ್ಳೋದೇನೆ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.